ಶುರು ಮಾಡ್ತೇನೆ. ಆಮೇಲೆ ಉಪ್ಪಾರ ಸಮಾಜದ ನಿಗಮದ ಅಧ್ಯಕ್ಷರು ಕ್ಯಾಬಿನೆಟ್ ದರ್ಜೆ ನಿಗಮವನ್ನು ಸ್ಥಾಪನೆ ಮಾಡಿ ಅವ್ರನ್ನ ಅಧ್ಯಕ್ಷನ ಮಾಡಿರೋರು. ಅದಕ್ಕೆ ಗಿರೀಶ್ ಉಪ್ಪಾರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ವಿನಂತಿ. ಬೆಳಗಾವಿ ಜಿಲ್ಲಾ ಪತ್ರಕರ್ತರ ಸಂಘ ಮತ್ತು ದೃಶ್ಯ ಮಾಧ್ಯಮ ಮೀಡಿಯಾ ಮಾಧ್ಯಮ ಮತ್ತು ಪತ್ರಿಕಾಗೋಷ್ಠಿ ಪತ್ರಗಳ ಎಲ್ಲರಿಗೂ ಕೂಡ ನನ್ನ ಬೆಳಗಿನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ದೇಶಾದ್ಯಂತ 140 ಕೋಟಿ ಜನಸಂಖ್ಯೆಯೂ ಕೂಡ ಇವತ್ತು ದೇಶಕ್ಕೆ ಇವತ್ತು ಮಾಧ್ಯಮ ಟಿವಿಗಳು, ನಮ್ಮ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಅಂದರೆ ಎರಡು ಕಂಡಿದ್ದಂಗೆ. ಯಾಕೆಂದರೆ ಹಿಂದೆ ನಾನು ಕೂಡ ಒಂದು ಪತ್ರಿಕೆ ಬೆಳೆದು ಬಂದಂಥವನು. ಹಾಗಾಗಿ ನಿಮಗೆ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಸುಮಾರು ನಾವು 3 ರಿಂದ 3.5 ಲಕ್ಷ ಉಪ್ಪಾರ ಜನಸಂಖ್ಯೆಯನ್ನು ಹೊಂದಿದ್ದೀವಿ. ಗೋಕಾಕು, ಮೂಡಲಗಿ, ಅರಬಾವಿ, ರಾಮದುರ್ಗ, ಸೌದತ್ತಿ, ಹಲವಾರು 5-6 ತಾಲೂಕುಗಳಲ್ಲಿ ಬಹುಸಂಖ್ಯೆ ಇವತ್ತು ರಾಜ್ಯದಲ್ಲೇ ಹೈಯೆಸ್ಟು ನಾವು ಜನಸಂಖ್ಯೆ ಇರೋದು 3 ರಿಂದ 3.5 ಲಕ್ಷ ಬೆಳಗಾಮಲ್ಲಿ. ಅದು ಬಿಟ್ಟರೆ ಮತ್ತೆ ಚಾಮರಾಜನಗರ, ಮೈಸೂರು, ಚಿತ್ರದುರ್ಗ, ಕೊಪ್ಪಳ ಈ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದೀವಿ. ಇವತ್ತಿನ ಉದ್ದೇಶ ಏನಂದರೆ, ಇವತ್ತು ನರೇಂದ್ರ ಮೋದಿಜಿಯವರನ್ನ 3ನೇ ಬಾರಿಗೆ ಪ್ರಧಾನಿಯನ್ನಾಗಿ ಮಾಡಲು ಇವತ್ತು ಜಗದೀಶ್ ಶೆಟ್ಟರನ್ನು ಇವತ್ತು ಸಮಸ್ತ ನಮ್ಮ ಉಪ್ಪಾರ ಸಮಾಜದ ಕುಲಬಾಂಧವರು, ನಾಗರಿಕ ಬಂಧುಗಳು ಇವತ್ತು ನಾವು ಏನು ಉಪ್ಪಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಆದಂಥ ಸಮಯದಲ್ಲಿ ಸ್ಥಾಪನೆ ಮಾಡಿದ್ದು ಕಾಂಗ್ರೆಸ್ ಸ್ಥಾಪನೆ ಮಾಡಿದಾಗ ಅದಕ್ಕೆ ಆಫೀಸ್ ಮತ್ತೊಂದು ಏನಿರಲಿಲ್ಲ. ಸ್ಥಾಪನೆ ಮಾಡಿ ಬಿಟ್ಟು ಸುಮಾರು ಒಂದು 8 ತಿಂಗಳು 1 ವರ್ಷ ಆಯಿತು. ಅದಾದ ನಂತರ BJP ಸರ್ಕಾರ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಆದಾಗ ಅದಕ್ಕೆ ಒಂದು ಚಾಲನೆ ಕೊಟ್ಟು ಇವತ್ತು ನಿಗಮ ಉಳ್ಕೊಳ್ಳೋಕ್ಕೆ ಕಾರಣ ಅಂದರೆ ಯಡಿಯೂರಪ್ಪಾಜಿ ಸಾಹೇಬರು. ಯಾಕೆಂದರೆ ಇವತ್ತು ಅತಿ ರಾಜ್ಯದಲ್ಲೇ ಮಠಾಧೀಶರಿಗೆ, ಮಠಮಾನ್ಯರಿಗೆ, ಹಿಂದುಳಿದ ವರ್ಗದವರಿಗೆ ಇವತ್ತೇನಾರ ಬಡ್ಜೆಟ್ ಬುಕ್ಕಲ್ಲಿ ಇವತ್ತು ದುಡ್ಡು ಕೊಡೋಂಥದ್ದು ಮೆನ್ಷನ್ ಮಾಡಿದ್ದೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಾಜಿ ಅವರು ಅಂತಕ್ಕಂಥ ಈ ಮಾಧ್ಯಮ ಮೂಲಕ ತಿಳಿಸುತ್ತಾ, ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಇವತ್ತು ನಮ್ಮ ಸಮಾಜ ಇಷ್ಟು ಸಂಖ್ಯೆ ಇದ್ದು ನಾವು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಉಪ್ಪಾರ ಸಮಾಜ ಜಗದೀಶ್ ಶೆಟ್ಟರ್ ಅವರನ್ನು ಗೆಲ್ಲಿಸಿ ನಾವು ನರೇಂದ್ರ ಮೋದಿಜಿಯವರನ್ನ ಇವತ್ತು 3ನೇ ಬಾರಿಗೆ ಪ್ರಧಾನಿಯನ್ನಾಗಿ ಮಾಡಬೇಕು ಅಂತೇಳಿ ಇವತ್ತು ಎಲ್ಲರಲ್ಲಿ ಇವತ್ತು ಮನವಿ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಪೂರ್ತಿ 3 ದಿನದಿಂದ 4 ದಿನಗಳ ಕಾಲ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹಿಂದೆ ನಾನು ನಿಗಮದ ಅಧ್ಯಕ್ಷ ಆದಾಗ ಸುಮಾರು 2,86,000 ಕಿಲೋಮೀಟರ್ ರಾಜ್ಯಾದ್ಯಂತ ಓಡಾಡಿ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರು ನಮಗೆ 5 ಕೋಟಿ ರೂಪಾಯಿ ದುಡ್ಡನ್ನ ಹಾಕಿಕೊಟ್ಟಿದ್ರು. ಅದರಲ್ಲಿ ಒಂದೇ ತಾಲೂಕಿಗೆ ಪ್ರಿಯಾಪಟ್ಟಣ ಆ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಎಲ್ಲ ಸಮುದಾಯ ಭವನಗಳಿಗೆ ದುಡ್ಡು ಕೊಡೋಂಥ ಕೆಲಸ ಮಾಡಿದ್ದೀವಿ. ಸುಮಾರು ಒಂದು 15 ಕೋಟಿ ದುಡ್ಡನ್ನ ನಿಗಮದಲ್ಲಿ ಬಂದಿರ್ತಕ್ಕಂಥದ್ದಕ್ಕೆ ಬೆಳಗಾವಿ ಜಿಲ್ಲೆಗೆ ಪ್ರತ್ಯೇಕವಾಗಿ, ಅದುವೇ 1992ರಲ್ಲಿ ಎ ಕೃಷ್ಣಪ್ಪ ಸಾಹೇಬರು ಮನೆ ತಗೊಂಬಂದರು ಯಾದವ ಸಮಾಜಕ್ಕೆ. ಅದು ಬಿಟ್ಟರೆ ಇವತ್ತು ರಾಜ್ಯದಲ್ಲೇ ಉಪ್ಪಾರ ಸಮುದಾಯಕ್ಕೆ 2,000 ಮನೆನ ರಿಸರ್ವ್ ಮಾಡಿ ಕ್ಯಾಬಿನೆಟ್ ರ್ಯಾಂಕಲ್ಲಿ ಪ್ರತ್ಯೇಕ ಫಲಾನುಭವಿಗಳಿಗೆ ಅವರಿಗೆ ಹೋಗಿ ತಲುಪೋ ಥರ ಕೊಟ್ಟಂಥದ್ದು ಇವತ್ತು ನಮ್ಮ BJP ಸರ್ಕಾರ. ಅದೆಲ್ಲ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಒಂದು 186 ಮನೆ ಬಂದು ತಲುಪಿದೆ. ಸುಮಾರು ಒಂದು 50 ಮಕ್ಕಳಿಗೆ ವಿದ್ಯಾರ್ಥಿಗೆ ನೇರ ಸಾಲ ತಲುಪಿದೆ. ಆಮೇಲೆ 1,500 ಜನಕ್ಕೆ ನೇರ ಸಾಲವನ್ನು ಕೊಟ್ಟಿದ್ದೀವಿ. ಎಜುಕೇಷನ್ ಲೋನು ಸುಮಾರು ಒಂದು 60 ಜನಕ್ಕೆ ಎಜುಕೇಷನ್ ಲೋನನ್ನು ಕೊಟ್ಟಿದ್ದೀವಿ. ಹಾಗಾಗಿ ಇಷ್ಟೆಲ್ಲ ಸೌಕರ್ಯವನ್ನು ನಮ್ಮ BJP ಸರ್ಕಾರ ಮಾಡಿದೆ. ಹಾಗಾಗಿ ಮೊನ್ನೆ ಯಾರೋ ಒಬ್ಬರು ಹೇಳ್ತಿದ್ರು, ಎಲ್ಲಿ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಯಾರೋ ನಮ್ಮ ಸಮಾಜದ ಒಬ್ಬರು ಹೇಳ್ತಿದ್ರು, ಏನಂತ ಹೇಳ್ತಿದ್ರು, ಏನು ಮಾಡಿದೆ BJP ಸರ್ಕಾರ ಅಂತ ಹೇಳ್ತಿದ್ರು. BJP ಸರ್ಕಾರ ಏನು ಮಾಡಿದೆ ಅಂದರೆ, ಇವತ್ತು ಒಬ್ಬ ಪಾಗು ಚವ್ಹಾಣ್ ಅಂತ ಒಬ್ಬನ ಸಣ್ಣ ಒಂದು ಸಮಾಜದ ಒಂದು ವ್ಯಕ್ತಿಯನ್ನು UPಯಲ್ಲಿ ಗುರುತಿಸಿ ಅವ್ರನ್ನ ಬಿಹಾರದ ಗವರ್ನರನ್ನಾಗಿ ಮಾಡಿದೆ. ಬಿಹಾರದಲ್ಲಿ ರೇಣುದೇವಿ ಅಂತೇಳಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ದಾರಾ ಸಿಂಗ್ ಚೌಹಾಣ್ ಅಂತೇಳಿ UPಯಲ್ಲಿ ಅವರು ಕೂಡ ಮಂತ್ರಿಯನ್ನಾಗಿ ಮಾಡಿ BJP OBC ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದೆ. ಕಪಿಲ್ ಮೊರೇಶ್ವರ್ ಪಾಟೀಲ್ ಅಂತ ಹೇಳಿಬಿಟ್ಟು ಅವರು ಕೂಡ ಕೇಂದ್ರ ಸಚಿವರು ಮಾಡಿದೆ. UPಯಲ್ಲಿ 6 ಜನ MLA ಇದ್ದಾರೆ, ಒಂದು 4 ಜನ MP ಇದ್ದಾರೆ. ಹಾಗಾಗಿ ದೇಶದಲ್ಲಿ ಕೂಡ ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲ ಕರೆದು ಇಲ್ಲಿ ಸನ್ಮಾನ ಮಾಡಿ ಕಳಿಸೋಂಥ ಕೆಲಸವನ್ನು ಮಾಡಿದ್ವಿ. ಅವ್ರ ಮೈಯಾಗೇನು ಬಿಳಿ ರಕ್ತ ಇರಲ್ಲ, ನಮ್ಮ ಮೈಯಾಗೇನು ಕೆಂಪು ರಕ್ತ ಇರಲ್ಲ. ಅವರು ಕೂಡ ನಮ್ಮ ಸಮಾಜದವರು. 10 ಕೋಟಿ ಜನಸಂಖ್ಯೆ ಇಡೀ ದೇಶದಲ್ಲಿ ಉಪ್ಪಾರ ಸಮುದಾಯ ಸಾಟಬೇಕಾಗಿದ್ವಿ. ನಾವು ವಾರಣಾಸಿಯಲ್ಲಿ 4 ಲಕ್ಷ ಜನಸಂಖ್ಯೆ ಉಪ್ಪಾರ ಸಮುದಾಯ ಅಲ್ಲೂ ಕೂಡ ಕಾರ್ಯಕ್ರಮಗಳನ್ನು ನೆರವೇರಿಸಿ ಎಲ್ಲ ಯಶಸ್ವಿ ಮಾಡಿ ಬಂದಿದ್ದೀವಿ. ಈ ದೇಶಾದ್ಯಂತ ಎಲ್ಲ ಓಡಾಡ್ತಿದ್ದೀವಿ. ಇದೆಲ್ಲ ಕಾಡ್ಲಿಕ್ಕೆ ಯಾಕಂದರೆ ಇವತ್ತು ನಮ್ಮಂಥ ಸಣ್ಣ ಸಮಾಜವನ್ನು ಗುರುತಿಸಿರ್ತಕ್ಕಂಥದ್ದು ಯಾವುದು ಅಂದರೆ ಅದು BJP ಸರ್ಕಾರ. ಇವತ್ತು ಹೇಳ್ಬೋದು, ನಮ್ಮ ಶಾಂತರಾಮ್ ಸಿದ್ದಿ ಅವರು ಇರ್ಬೋದು, ನಮ್ಮ ದ್ರೌಪದಿ ಮುರ್ಮು ಮೇಡಮ್ ಜಿ ಅವರು ಇರ್ಬೋದು, ರಾಷ್ಟ್ರಪತಿ ಮಾಡಿದ್ದು ಭಾಳ ನಿನ್ನ ಸಣ್ಣ ಸಮಾಜವನ್ನು ಗುರುತಿಸಿ ಇಂಥರೆಲ್ಲ MLC MLAಗಳು ಸಾಕಷ್ಟು ಮಾಡಿರ್ತಕ್ಕಂಥದ್ದು BJP ಸರ್ಕಾರ. ಹಾಗಾಗಿ ಮೊನ್ನೆ ಯಾರೋ ಒಬ್ಬರು ನಮ್ಮ ಸುಭಾಷ್ ಪೂಜಾರಿ ಅಂತೇಳಿ ಅವ್ರಿಗೆ ನಾನು ಈ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳ್ತಿದ್ರು ಏನು ಮಾಡಿದೆ BJP ಸರ್ಕಾರ ಅಂತೇಳಿ. ಅದಕ್ಕೆ ಅವ್ರಿಗೆ ಹೇಳ್ತಾರೆ, ಅವ್ರನ್ನ ನಾನು ಕೇಳ್ತೀನಿ ಕ್ವಶ್ಚನ. ಅವ್ರು ಹೇಳಿದರು, ನಿಮ್ಮ ಹತ್ರ ಪುರಾವೆ ಏನಿದೆ ಅಂತ. ಇಡೀ ನಾವು ಮಾಡಿರ್ತಕ್ಕಂಥ 3 ವರ್ಷಗಳ ಕಾಲ 2,86,000 ಕಿಲೋಮೀಟರ್ ಸುತ್ತಿ ಸರ್ಕಾರದ ಹಿಂದಿನ ಆದೇಶದ ಪ್ರತಿಗಳನ್ನ ತಗೊಂಬಂದು ನಾವು ತಂದು ತೋರಿಸಿ ನಿಮ್ಮ ಎದುರಿಗೆ
ಕೂತು ಚರ್ಚೆಗೆ ಬಹಿರಂಗ ಚರ್ಚೆಗೆ ರೆಡಿ ಇದ್ದೀವಿ. ಅವರು ಕೂಡ ಬಹಿರಂಗ ಚರ್ಚೆಗೆ ಬರಲಿ ಅಂತೇಳಿ ಈ ವೇದಿಕೆ ಈ ಮಾಧ್ಯಮದ ಮೂಲಕ ನಾನು ಅವರಿಗೆ ತಿಳಿಯಪಡಿಸ್ತೀನಿ. ಯಾಕಂದರೆ ಇವತ್ತು ಜನಗಳನ್ನ ಅಲ್ಲಿ ಇಲ್ಲಿ ಹೇಳ್ಬಿಟ್ಟು ಅವ್ರನ್ನ ತಪ್ಪು ದಾರಿಗೆ ಕಲ್ಪನೆಗೆ ಎಳೆಯೋಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಯಾರು ಕೂಡ ನೀವು ಯಾರು ಕಿವಿಗೊಡಬೇಡಿ. ದಯಮಾಡಿ ನಾನು ಸಮಾಜ ಬಾಂಧವರಲ್ಲಿ ಕೈ ಮುಗಿದು ಮನವಿ ಮಾಡೋದೇನೆಂದರೆ, ಬೆಳಗಾಂ ಜಿಲ್ಲೆ ಒಳಗೆ ಜಗದೀಶ್ ಶೆಟ್ಟರ್ನ ಸಾಹೇಬರನ್ನ ಗೆಲ್ಲಿಸಿದ್ರೆ ನರೇಂದ್ರ ಮೋದಿಜಿ ಅವರು ಗೆಲ್ಲಿಸಿ ಪ್ರಧಾನಿಯನ್ನಾಗಿ ಮೂರಮನೆಯನ್ನಾಗಿ ಮಾಡಿ ಈ ದೇಶದ ಶಾಂತಿಯನ್ನು ವಿಶ್ವ ಮಾನವನಾಗಿ ನೋಡ್ಬೋದು. ಅವ್ರನ್ನ ಈ ದೇಶದ ಶಾಂತಿಯನ್ನು ಕಾಪಾಡ್ಬೋದು ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿಜಿಯವ್ರನ್ನ ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿ ನೀವೆಲ್ಲರೂ ನಮ್ಮ ಸಮಾಜ ಬಾಂಧವರು ಗೆಲ್ಲಿಸಿ ಅವರಿಗೆ ಹಳ್ಳಿ ಮೂಲೆ ಮೂಲೆಗಳಲ್ಲಿ ಈಗಾಗಲೇ ನಮ್ಮ ಪತ್ರಿಕಾ ಮಾಧ್ಯಮದ ವೇದಿಕೆ ಮೇಲೆ ನಮ್ಮ ಡಾಕ್ಟ್ರು ಭೂಪಾಲ್ ಅವರು ಇದ್ದಾರೆ, ನಮ್ಮ ಅಭಾವಿ BJP ಮುಖಂಡರಾದಂಥ ಮಂಜುನಾಥ್ ಅವರು ಇದ್ದಾರೆ, ನಮ್ಮ ವಿನಾಯಕ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ಸಮಾಜ ಬಾಂಧವರು ಇಲ್ಲಿಯೂ ಕೂಡ ಕೆಳಗಡೆ ಬಂದವರು ಕೂತಿದ್ದಾರೆ. ಎಲ್ಲ ಸಮಾಜದವರು ಕೂಡ ಸೇರಿ ನಾವೆಲ್ಲ ಮಾತಾಡಿ BJPಗೆ ಬೆಂಬಲಿಸಿದರೆ ಇಡೀ ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ರಾಜಕಾರಣದಲ್ಲಿ ಸರ್ವರಿಗೂ ಸಮಬಾಳು ಅಂತ ಕನ್ನಡನ BJP ಸರ್ಕಾರ ಕಲಿಸಿಕೊಡ್ತಿದೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ತಿಳಿಯಲು ಇಚ್ಛೆಪಡ್ತೀನಿ. ಉಪ್ಪಾರ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಹಿಂದೆ 2008ರಲ್ಲೇ ಎಲ್ ಟಿಕೆಟ್ ಕೊಡುತ್ತೆ BJP. ಒಂದು ಮಚ್ಚೇರಿ ಕರಿಯಪ್ಪ ಅಂತೇಳಿ ಕಡೂರು ತಾಲೂಕಿಗೆ, ಒಂದು ಡಾಕ್ಟರ್ KR ತಮ್ಮಯ್ಯ ಅಂತೇಳಿ. ಅವಾಗ 2008 ಅವರು 42,000 ಓಟ್ ತಂದ್ರು. ನೀವು ನೆಟ್ಟಲ್ಲಿ ನೋಡಿದ್ರೆ ಬರುತ್ತೆ, ನೋಡ್ಬೋದು. ಆಗ ಮಚ್ಚೇರಿ ಕರಿಯಪ್ಪ ಅಂತ ಹೇಳ್ಬಿಟ್ಟು ಅವರು ಕೂಡ 26,000 ಆ ಕಾಲದಲ್ಲಿ 26,000 ಓಟ್ ಅಂದರೆ ಇದು 2008 26,000 ಓಟ್ ತಂದ್ರು. ಎಲ್ ಟಿಕೆಟ್ BJP ಸರ್ಕಾರ ಕೊಡ್ತು. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬರು MLA ಇದ್ದಾರೆ, ನಮ್ಮ MLA ಇದ್ದಾರೆ. ಅವ್ರನ್ನ ಮಂತ್ರಿ ಮಾಡಲಿಲ್ಲ, ಮಾಡ್ಬೇಕಾಯ್ತು. ಇನ್ನೊಬ್ಬರು MLA ಹಿಂದುಳಿದ ವರ್ಗದರು ಅವರು ಮಾಡಲಿಲ್ಲ. ಆ ಭಾಗದಲ್ಲಿ ಮೈಸೂರು ಭಾಗದಲ್ಲಿ, ಚಾಮರಾಜನಗರ ಮೈಸೂರು ಭಾಗದಲ್ಲಿ ಪ್ರಬಲವಾಗಿದ್ದೀವಿ ನಾವು ಡಿಸೈಡ್ ಬೇಕಾದ್ರೆ. ಅವ್ರನ್ನ ಯಾವುದೋ ಕಡೆಗಣಿಸಿದ್ದಾರೆ, ಅವರು ಮಾಡಲಿಲ್ಲ. ಅವ್ರ ಕೆಲಸ ಮಾಡ್ಕೊಡ್ಬೇಕಾಯ್ತು ಅವ್ರನ್ನ. ಈ ಸಲ BJP ನಮ್ಮ ಸಮಾಜದಲ್ಲಿ ಟಿಕೆಟ್ ಅಂದ್ರೆ ನಾವೀಗೇನು ಬಸ್ಸಲ್ಲಿ ಹೋಗ್ತೀರಾ, ಟಿಕೆಟ್ ಇದ್ರೆ ಕೊಡ್ರಿ ಅವ್ರದ್ದು ಅಂತ ಕೇಳ್ಬೋದು. ನಮ್ಮ ಸಮಾಜದಲ್ಲಿ BJPಯಲ್ಲಿ ನಾವು ಶಾಸಕರಾಗಿ ನಿಂತ್ಕೊಂಡಂತಾರೆ ಯಾರು ಯಾವ್ದು ಟಿಕೆಟ್ ಕೊಟ್ಟಿಲ್ಲ, ನಿಂತ್ಕೊಂಡಂತಾರು ಯಾರು ನಮ್ಮ ಸಮಾಜದಲ್ಲಿ ನಾವು MLC ಕೊಡ್ಲಿಕ್ಕೆ ಕೇಳಿದ್ವಿ. ಅದನ್ನು ನಾನು ಯಾಕೆ ಪ್ರಸ್ತಾವನೆ ಮಾಡಿದೆ ಅಂದ್ರೆ BJP BJPಯಿಂದ ನಾನು ಹೇಳಿದ್ನಲ್ಲ, ಇವತ್ತ ದೇಶದಲ್ಲಿ ಗವರ್ನರ್ ಮಾಡಿದೆ, ಉಪಮುಖ್ಯಮಂತ್ರಿ ಮಾಡಿದೆ. ಕರ್ನಾಟಕದಲ್ಲಿ ಕೂಡ ನನ್ನ ಕ್ಯಾಬಿನೆಟ್ ರ್ಯಾಂಕ್ ಮಾಡಿ ಅಧ್ಯಕ್ಷರು ಮಾಡಿತ್ತು, ಡೈರೆಕ್ಟರ್ಗಳು ಮಾಡಿತ್ತು. ಸುಮಾರು ದುಡ್ಡೆಲ್ಲ ಕೊಟ್ಟಿದೆ ರಾಜ್ಯಕ್ಕೆ. ನಮ್ಮ ಸಮಾಜದವರು ಎಲ್ಲಿ BJP ಎಲ್ಲಿ BJPಯಿಂದ ಯಾವ್ದು ಯಾವ BJP ನಾನು ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. BJPಯಿಂದ ನಮ್ಮ ಸಮಾಜಕ್ಕೆ ಯಾವುದೇ ತುಳಿತಕ್ಕೆ ಒಳಪಟ್ಟಿಲ್ಲ. ಯಾಕಂದ್ರೆ ಇವತ್ತು ಎಲ್ಲೇ ಸತ್ತರೂ ಕೂಡ ರಾಜ್ಯದಲ್ಲಿ 26 ಜನ ಸತ್ತೋದರಿಗೂ ಕೂಡ ಮುಖ್ಯಮಂತ್ರಿ ಪರಿಹಾರ ನಿಧಿ